ಬ್ರೇಕ್ ಆದಮೇಲೆ ಮತ್ತೆ ಸ್ವಾಗತ. ಒಂದೆಡೆ ಸರ್ಕಾರ ದರ ಘೋಷಣೆ ಮಾಡಿದೆ. ಈ ನಡುವೆ ಸರ್ಕಾರದ ಮಾತಿಗೆ ಕಾರ್ಖಾನೆ ಮಾಲೀಕರು ಒಪ್ಕೊಳ್ತಾರಾ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಹೆಚ್ಚುವರಿ 50 ರೂಪಾಯಿ ಕೊಡೋದಕ್ಕೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಹಿಂದೇಟು ಹಾಕ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಹೆಚ್ಚುವರಿ 50 ರೂಪಾಯಿ ಕೊಡೋದಿಲ್ಲ ಅಂತ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಅಧ್ಯಕ್ಷರು ಹೇಳಿಕೆ ಕೊಟ್ಟಿದ್ದಾರೆ. ಹೆಚ್ಚುವರಿ ಹಣ ನೀಡೋದಕ್ಕೆ ಆಗಲ್ಲ ಅಂತ ಈಗಾಗಲೇ ಹೇಳಿದ್ದಾರೆ. ಸಿಎಂ ಅವರು ಇದ್ದಾಗಲೇ ಅದನ್ನು ನಿರಾಕರಣೆ ಮಾಡಿದ್ರು. ಒಂದು ವೇಳೆ ಕೊಡಲೇಬೇಕು ಅಂತ ಹೇಳಿದ್ರೆ ನಮ್ಮದು ಕೂಡ ಸಮಸ್ಯೆಗಳಿದ್ದಾವೆ, ನಾವು ಕೂಡ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ, ಹೀಗಾಗಿ ನಮ್ಮ ಸಮಸ್ಯೆಗಳನ್ನು ಕೂಡ ಪರಿಹರಿಸಿ ಅಂತ ಈಗ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಬೇಡಿಕೆ ಇಡ್ತಾ ಇದ್ದಾರೆ. ಎಥನಾಲ್ನ ಹಂಚಿಕೆ, ಅದರಲ್ಲೂ ಕೂಡ ಗೊಂದಲ ಇದೆ. ಕೇಂದ್ರದ ಪರ್ಮಿಷನ್ ಇಲ್ಲದೆ ಎಥನಾಲ್ ಹಂಚಿಕೆ ಮಾಡೋದಕ್ಕಾಗ್ತಾ ಇಲ್ಲ. ವಿದ್ಯುತ್ 5.5 ರೂಪಾಯಿ 50 ಪೈಸೆಗೆ ಏರಿಕೆ ಮಾಡಿರುವಂಥದ್ದನ್ನು ಕೂಡ ಪರಿಹರಿಸಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಪಕ್ಷಾತೀತವಾಗಿ ಸಿಎಂ ಅವರ ಮನವಿಯನ್ನು ಸಭೆಯಲ್ಲಿ ಮಾಲೀಕರು ತಿರಸ್ಕಾರ ಮಾಡಿದ್ದಾರೆ. ಆದರೂ ಕೂಡ ನೀವು ಕೊಡಲೇಬೇಕು ಅಂತ ಸಿಎಂ ಅವರು ಒತ್ತಡ ಹಾಕಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಮಾತಿನಿಂದ ಬೇಸರಗೊಂಡು ಸಭೆಯಿಂದ ಕೆಲವರು ಹೊರಗಡೆ ಹೋಗಿದ್ದರು. ಆದರೂ ಕೂಡ 50 ರೂಪಾಯಿ ಹೆಚ್ಚುವರಿ ವಿಚಾರ ಏನಿದೆ ಇದನ್ನು ಸಿಎಂ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ದಾಗಿದೆ. ಕುಡಿಲಿಕ್ಕೆ ಸಾಹೇಬ್ರನ್ನ ರಿಕ್ವೆಸ್ಟ್ ಮಾಡಿದ್ವಿ. ಮಾನ್ಯ ಮುಖ್ಯಮಂತ್ರಿ ಅವರು 3,300 ಕೊಡ್ತೀವಿ ಅಂತ ಡಿಕ್ಲೇರ್ ಮಾಡ್ಯಾರ್ರಿ. ಯಾಕಂದ್ರೆ ನಮ್ಮ ರೈತರು ಇಲ್ಲಿ ಬಹಳ ತೊಂದರೆದಲ್ಲಿ ನಾವು ಫ್ಯಾಕ್ಟ್ರಿಯವ್ರು ಸಕ್ಕರೆ ಫ್ಯಾಕ್ಟ್ರಿಯವ್ರು ಬಹಳಷ್ಟು ಅಡಚಣೆಯಲ್ಲಿ ಅದೀವಿ. ಸಕ್ಕರೆ ಬೆಲೆ ಇಲ್ಲ, ಇಥನಾಲ್ ಬೆಲೆ ಇಲ್ಲ, ಆಮೇಲೆ ಎಕ್ಸ್ಪೋರ್ಟ್ ಡಿಸಿಷನ್ ಆಗ್ತಾ ಇಲ್ಲ. ರೈತರಿಗೆ 3,300 ಸಿಗುತ್ತೆ. ಸಾಹೇಬರು ಡಿಕ್ಲೇರ್ ಮಾಡಿದ್ದಾರೆ ಅಂದರೆ 100% ಪಕ್ಕ, ಅದರಲ್ಲಿ ಏನೂ ಎರಡನೇ ಮಾತಿಲ್ಲ. ಆದರೂ ನಾವು ಸಕ್ಕರೆ ಫ್ಯಾಕ್ಟ್ರಿಯವರು ಬೆಲ್ಗಾಮ್ ರೀಜನ್ದಲ್ಲಿ ಸಕ್ಕರೆ ಫ್ಯಾಕ್ಟ್ರಿಯವರು ನಾವು 3,200 ರೂಪಾಯಿ ಕೊಡ್ತೀವಿ ಅಂತ ಸಾಹೇಬ್ರಿಗೆ ಹೇಳಿದ್ದೀವಿ ರೀ. ಮತ್ತು ಸಾಹೇಬ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ ರೀ, ಉಳ್ಕಿದ 100 ರೂಪೀಸ್ ನೀವು ಪ್ರೊವಿಷನ್ ಮಾಡಿ ಸರ್ಕಾರ ವತಿಯಿಂದ ಕುಡಿಲಿಕ್ಕೆ ಸಾಹೇಬ್ರಿಗೆ ರಿಕ್ವೆಸ್ಟ್ ಮಾಡಿದ್ವಿ. ಮಾನ್ಯ ಮುಖ್ಯಮಂತ್ರಿ ಅವರು 3,300 ಕೊಡ್ತೀವಿ ಅಂತ ಡಿಕ್ಲೇರ್ ಮಾಡ್ಯಾರ್ರಿ. ಯಾಕಂದ್ರೆ ನಮ್ಮ ರೈತರು ಇಲ್ಲಿ ಬಹಳ ತೊಂದರೆದಲ್ಲಿ ನಾವು ನೋಡಿ, ಬೆಳಗಾಂ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ರಾಜ್ಯದ ಜನರಿಗೆ ಕೊಡಿಸ್ತಕ್ಕಂತ ಪ್ರಯತ್ನ ನಾವು ಮಾಡ್ತೀವಿ. ಅವ್ರು ಆಗದಿದ್ರೆ ಬಿಡ್ತದ? ಬಿಡೋದಿಲ್ಲ. ಅದ ಹೆಂಗಾಗತ್ತೆ? ಕೊಡಿಸ್ಬೇಕಾಗತ್ತೆ. ನಾವು ಕೊಡಿಸ್ತಾ ಇದ್ದೀವಿ. ಅವ್ರು ಹೇಳಿರ್ಬೋದು, ಕೊಡಿಸ್ತಕ್ಕಂತ ಪ್ರಯತ್ನ ಈಗ ನಾವು ಮಾಡ್ತಾ ಇದ್ದೀವಿ. ಕೊಡ್ತಾರೆ, ಆ ವಿಶ್ವಾಸ ನಮಗಿದೆ. ಆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ನೇತೃತ್ವದಲ್ಲಿ ಈ ನಿರ್ಣಯ ಆಗಿದೆ. ಅವ್ರು ಕೊಡಿಸ್ತೀವಿ ಅಂತ ಹೇಳಿ ಕೊಟ್ಟಿದ್ದಿಲ್ಲ ಅಂತ ಯಾರು ಹೇಳ್ತಾ ಇದಾರೆ? ಕೊಟ್ರೆ ತಪ್ಪೇನಾಯ್ತು? 200 ರೂಪಾಯಿ ಕೊಟ್ಟಾರ ಅಂತ ನಾವೇ ಹೇಳಿದೀವಲ್ಲ. ಫಸ್ಟ್ ಆಫ್ ಆಲ್ ಅವರೇ ಅಲ್ಲ, ಬೆಲ್ಗಾಮ್ದವ್ರ ಅದು 3,200 ಅವರೇ ಒಪ್ಕೊಂಡಿರೋದ್ರಿ. ಅದು ಎಲ್ಲ ಮಾಡಂತ ರಿಕ್ವೆಸ್ಟ್ ಮಾಡಿದ್ದಾರೆ ಅವರು. ಇಲ್ಲ ಸಭೆ ಏನ್ ಮಾಡಲ್ಲ. ಇನ್ನು